ಪ್ರೀಸ್ ದ ಲಾರ್ಡ್, ಪ್ರೀಸ್ ದ ಲಾರ್ಡ್, ಪ್ರೀಸ್ ದ ಲಾರ್ಡ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ, ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಪ್ರೀಸ್ ದ ಲಾರ್ಡ್, ಪ್ರೀಸ್ ದ ಲಾರ್ಡ್. ಪ್ರಭು ಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರನೇ, ಸಹೋದರಿಯೇ, ದೇವರ ಮಗನೇ, ದೇವರ ಮಗಳೇ, ಪ್ರಭು ಯೇಸು ಕ್ರಿಸ್ತರ ಕೃಪಾಶೀರ್ವಾದವು, ದೇವರ ಪ್ರೀತಿಯು, ಶಾಂತಿಯು, ಸಮಾಧಾನವು, ಅನ್ಯೋನ್ಯತೆಯು, ಐಕ್ಯತೆಯು, ಪವಿತ್ರಾತ್ಮರವರ ಪ್ರಸಾದವು ನಿಮ್ಮೆಲ್ಲರೊಡನೆ, ನಮ್ಮೆಲ್ಲರೊಡನೆ ಇರಲಿ. ಪ್ರೀಸಲು, ಪ್ರೀಸಲು. ಪ್ರಿಯರೇ, ಜೀವನವೆಂಬ ಪಯಣ ಅತಿ ಸುಂದರ. ಯಾರ ಬಳಿಯಾದರೂ ಹೋಗಿ ನಿನ್ನ ಜೀವನ ಹೇಗಿದೆಯಪ್ಪ ಎಂದು ಕೇಳಿದರೆ ಎಲ್ಲರ ಉತ್ತರ ಇಬ್ಬಗೆಯ ಉತ್ತರವಾಗಿರುತ್ತದೆ. ಎಲ್ಲರೂ ಎರಡು ರೀತಿಯಲ್ಲಿಯೂ ಉತ್ತರವನ್ನು ಕೊಡುತ್ತಾರೆ. ಹೇಗಿದೆ ನಿಮ್ಮ ಜೀವನ ಎಂದು ನಿಮ್ಮ ಮುಂದೆ ನಾನು ಪ್ರಶ್ನೆಯನ್ನು ಕೇಳಿದರೂ ಸಹ ನಿಮ್ಮ ಉತ್ತರ, ಅಯ್ಯೋ ತುಂಬಾ ಕಷ್ಟದಲ್ಲಿದ್ದೀನಿ ಬ್ರದರ್, ಅಯ್ಯೋ ತುಂಬಾ ಸಮಸ್ಯೆಯಲ್ಲಿದ್ದೀನಿ, ಅಯ್ಯೋ ತುಂಬಾ ಟೆನ್ಷನ್ನಲ್ಲಿದ್ದೇನೆ, ಅಯ್ಯೋ 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 ಎಂಬ ಪದವೇ ಹೆಚ್ಚು. ಎರಡನೆಯ ಉತ್ತರ, ನನಗೇನಪ್ಪ, ನನಗೇನು ಕಡಿಮೆ ಇಲ್ಲ, ನಾನು ತುಂಬ ಚೆನ್ನಾಗಿದ್ದೇನೆ, ನಾನು ತುಂಬ ಸಂತೋಷವಾಗಿದ್ದೇನೆ ಎಂಬ ಉತ್ತರ. ಹೀಗೆ ಮನುಷ್ಯರಾಗಿರುವಂತಹ ನಾವು ಇಹಲೋಕದ ಪಯಣದಲ್ಲಿ ಹೇಳುವಂಥದ್ದು, ನಾನು ಚೆನ್ನಾಗಿದ್ದೇನೆ, ಇನ್ನೊಂದು ಕಡೆ ನಾನು ಚೆನ್ನಾಗಿಲ್ಲ. ಈ ಎರಡು ಕಷ್ಟ ದುಃಖ, ಹೌದಲ್ಲ, ಕಷ್ಟ ಸಂತೋಷ ಎರಡು ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ, ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ. ಜೀವನವೆಂದಾಗ ಕಷ್ಟವೂ ಬೇಕು, ಸಂತೋಷವೂ ಬೇಕು. ಸಿಹಿ ಕಹಿಯೇ ಜೀವನ. ಹೇಗೆ ಸಿಹಿ ಇದ್ದಾಗ ಕಹಿ ಇದೆಯೋ, ಬೆಳಕಿದ್ದಾಗ ಕತ್ತಲಿದೆಯೋ, ಒಳಿತಿರುವಾಗ ಕೆಡುಕಿದೆಯೋ, ಪಾಪವಿರುವಾಗ ಪುಣ್ಯವಿರುವುದೋ, ಹಾಗೆ ಜೀವನದಲ್ಲಿ ಕಷ್ಟ ಸಂತೋಷ ಎರಡು ಸಹ ಒಂದಾಗಿರುತ್ತದೆ. ಅದಕ್ಕಾಗಿ ನಾವು ನೋಡಿ ಯುಗಾದಿಯ ಹಬ್ಬವನ್ನು ಆಚರಿಸುತ್ತಾರೆ ನಮ್ಮ ಹಿಂದೂ ಸಹೋದರರು. ಸಿಹಿ ಕಹಿಯ ಹಬ್ಬದ ಸಾಂಕೇತಿಕವಾಗಿ ಬೇವಿನ ಸೊಪ್ಪನ್ನು ಹಾಗೂ ಬೆಲ್ಲವನ್ನು ಎರಡನ್ನೂ ಸಹ ಬೆಳಗಿನ ಜಾವದಲ್ಲಿ ಅಂದಿನ ದಿನದಲ್ಲಿ ಸೇವಿಸುತ್ತಾರೆ. ಸಿಹಿ ಕಹಿಯ ಬದುಕು. ದೀಪಾವಳಿಯ ಮಹೋತ್ಸವವನ್ನು ಆಚರಿಸುತ್ತಾರೆ, ಬೆಳಕಿನ ಹಬ್ಬ ಎಂಬುದಾಗಿ. ಆದರೆ ಪ್ರಪಂಚದಲ್ಲಿ ಎಲ್ಲಾ ವಿಧವಾದ ಹಬ್ಬಗಳನ್ನು ಆಚರಿಸುವಾಗ ಇದು ಕಷ್ಟದ ಹಬ್ಬ ಎಂದು ಆಚರಿಸುವ ಹಬ್ಬ ಯಾವುದಾದರೂ ಇದೆಯಾ? ಕಷ್ಟದ ಹಬ್ಬ ಎಂದು ಹೇಳುವಂತಹ ಹಬ್ಬ ಯಾವುದಾದರೂ ಇದೆಯಾ? ಈ ಪ್ರಶ್ನೆಯನ್ನು ಮುಂದೆ ಇಡುವಾಗ ಕ್ರೈಸ್ತರಾಗಿರುವಂತಹ ನಮ್ಮಲ್ಲಿ ಕೆಲವರು ಹೇಳಬಹುದು, ಕಷ್ಟದ ಹಬ್ಬ ತಪಸ್ಸು ಕಾಲದ ಹಬ್ಬ ಎಂಬುದಾಗಿ. ತಪಸ್ಸು ಕಾಲ ಕಷ್ಟದ ಹಬ್ಬವಲ್ಲ. ತಪಸ್ಸು ಕಾಲ ಸುಪ್ರಸನ್ನತೆಯ ಕಾಲ, ಆಶೀರ್ವಾದದ ಕಾಲ, ಕೃಪೆಯ ಕಾಲ. ಹೌದು ಪ್ರಿಯ ಸಹೋದರನೇ, ಸಹೋದರಿಯೇ, ಜೀವನದಲ್ಲಿ ನಾವು ಅನೇಕ ವಿಷಯಗಳನ್ನು ಕುರಿತು ನಾವು ಚಿಂತಿಸುತ್ತೇವೆ. ಕಷ್ಟ ಬರುವಾಗ ಹೋರಾಟಗಳು, ಸಮಸ್ಯೆಗಳು ಎಂದು ಹೇಳುತ್ತಾ ರಾತ್ರಿಯೆಲ್ಲ ನಿದ್ರೆ ಇಲ್ಲದೆ, ಊಟ ಮಾಡದೆ, ಅವಿತುಕೊಂಡು ಅಥವಾ ತೊಳಲಾಡುತ್ತಾ ಇರುವುದನ್ನು ಪ್ರತಿಯೊಬ್ಬ ಮನುಷ್ಯನಲ್ಲಿಯೂ ನಾವು ನೋಡುತ್ತೇವೆ. ಸಂತೋಷದಿಂದ ಆಳುವಾಗ ಹೊಸ ಬಟ್ಟೆಯನ್ನು ಧರಿಸಿಕೊಳ್ಳುತ್ತಾ, ಮೃಷ್ಟನ್ನ ಭೋಜನವನ್ನು ಸವಿಯುತ್ತಾ, ಯಾವ ಟೆನ್ಷನ್ ಇಲ್ಲದೆ ಇರುವುದನ್ನು ಸಹ ನಾವು ನೋಡುತ್ತೇವೆ. ಪ್ರಿಯರೇ, ಯಾವುದಕ್ಕಾಗಿ ಈ ಒಂದು ಮಾತನ್ನು ನಾವು ಚಿಂತಿಸುತ್ತಾ ಇದ್ದೇವೆ? ಪ್ರಿಯರೇ, ಯಾಕೋಬರಿಗೆ ಬರೆದ ಪತ್ರದಲ್ಲಿ 1ನೇ ಅಧ್ಯಾಯದಲ್ಲಿ 9ನೇ ವಚನವನ್ನು ತೆಗೆದುಕೊಂಡು ನಾವು ಧ್ಯಾನಿಸುವಾಗ ವಾಕ್ಯವು ಹೀಗೆ ಹೇಳುತ್ತದೆ, ದೇವರು ನನ್ನನ್ನು ಉನ್ನತ ಸ್ಥಿತಿಗೆ ಏರಿಸಿದಾಗ ಆನಂದಿಸಲಿ.
ದೇವರು ನಮ್ಮನ್ನು ಉನ್ನತ ಸ್ಥಿತಿಗೆ ಏರಿಸಿದಾಗ ಆನಂದಿಸಬೇಕು. ಹೌದಲ್ಲ? ದುಃಖದಲ್ಲಿರಕ್ಕಾಗ್ತದ? ಬಹುಶಃ ಯಾರು ಸಹ ಉನ್ನತ ಸ್ಥಿತಿಗೆ ಏರಿಸಿದಾಗ ಆನಂದ ಪಡುವುದು ಸಹಜ, ಆದರೆ ದುಃಖ ಪಡುವುದು ಖಂಡಿತವಾಗಿಯೂ ಇಲ್ಲ. ಈ ಉನ್ನತ ಸ್ಥಿತಿಗೆ ಬಂದಾಗ ನಾವು ಆನಂದ ಪಡುತ್ತೇವೆ, ಸಂತೋಷ ಪಡುತ್ತೇವೆ. ಇರುವುದನ್ನು ನೆನೆದು, ತಿನ್ನುವುದನ್ನು ನೆನೆದು, ಉಡುವುದನ್ನು ನೆನೆದು, ಕೊಂಡುಕೊಳ್ಳುವುದನ್ನು ನೆನೆದು, ಕಟ್ಟುವುದನ್ನು ನೆನೆದು, ಹೀಗೆ ಪ್ರತಿಯೊಂದನ್ನು ಸ್ಮರಿಸಿ ನಾವು ಸಂತೋಷ ಪಡುತ್ತೇವೆ. ಸ್ವರ್ಗದಲ್ಲಿಯೂ ಸಹ ದೇವರು ಸಂತೋಷಿಸುತ್ತಾರೆ. ಪ್ರಭುವಾದ ಯೇಸು ಕ್ರಿಸ್ತರು ಸಹ ಸ್ವರ್ಗದ ಪದವಿಯಲ್ಲಿ ಅವರು ಸಂತೋಷಿಸಿದರು. ಹಾಗೆಯೇ ದೇವದೂತರುಗಳು ಸಹ ಸ್ವರ್ಗದ ಸಂತೋಷದಲ್ಲಿ ನಿರತರಾಗಿದ್ದಾರೆ, ದೇವರ ಮುಂದೆ ಆನಂದದಾಯಕರಾಗಿದ್ದಾರೆ. ಹಾಗೆ ನಾನು ಮತ್ತು ನೀವು ಇಬ್ಬರನ್ನು ತೆಗೆದುಕೊಳ್ಳುವಾಗ ನಮ್ಮನ್ನ ಉನ್ನತ ಸ್ಥಿತಿಗೆ ಏರಿಸಿದಾಗ ನಾವು ಆನಂದಿಸುತ್ತೇವೆ, ತುಂಬ ಸಂತೋಷ ಪಡುತ್ತೇವೆ. ನಮ್ಮ ಊರಿನಲ್ಲಿ ಕಳೆದ ವರ್ಷದಲ್ಲಿ ಲಾಟ್ರಿಯನ್ನು ನೋಡಿದೆವು. ಲಾಟ್ರಿ ಆಟದಲ್ಲಿ ಒಬ್ಬ ನನ್ನ ಸ್ನೇಹಿತ, ಒಬ್ಬ ಮೆಕ್ಯಾನಿಕ್, ಅವನು ಕೂಲಿ ಕೆಲಸ ಮಾಡಿ ಮೆಕ್ಯಾನಿಕ್ ಕೆಲಸ ಮಾಡುತ್ತಿದ್ದ. ತುಂಬ ಸಾಲಗಾರನಾಗಿದ್ದ. ಎಲ್ಲರೂ ಅವನನ್ನು ಬೈಯುತ್ತಿದ್ದರು. ಅವನನ್ನು ನೋಡಿ ಕೆಲವರು ತುಚ್ಛವಾಗಿ ಕಂಡದ್ದುಂಟು, ಒಡೆಯಲು ಹೋದದ್ದುಂಟು. ಸಾಲಗಾರನಾಗಿ ಹೋಗಿದ್ದ, ಏನು ಮಾಡಬೇಕೆಂದು ದುಃಖ ತೋಚದೆ ಇದ್ದ, ಮನೆಯನ್ನು ಬಿಟ್ಟು ಹೋಗಿದ್ದ. ಆದರೆ ದೇವರ ಕೃಪೆಯಿಂದ ಆ ಮೆಕ್ಯಾನಿಕ್ ಆದಂತಹ ಆ ಮಗನನ್ನು ದೇವರು ಉನ್ನತ ಸ್ಥಿತಿಗೆ ತಂದರು. 25 ಕೋಟಿ ಬಹುಮಾನವು ಅವನಿಗೆ ಸಿಗುವಂತೆ ಮಾಡಿದರು. ಈ 25 ಕೋಟಿ ರೂಪಾಯಿ ಬಹುಮಾನ ಅವನಿಗೆ ಸಿಕ್ಕುವಾಗ ಅವನನ್ನು ಮರೆಯಲಿಲ್ಲ. ಮರೆಯಲಾಗಲಿಲ್ಲ. ಅವನು ಹೇಳ್ತಾನೆ, ನನ್ನನ್ನು ನಾನು ಗಿಂಡಿ ನೋಡಿಕೊಂಡೆ, ಇದು ನಿಜವೇ ಎಂಬುದಾಗಿ. ಮೊಟ್ಟ ಮೊದಲಿಗೆ ನನ್ನ ಪತ್ನಿಯೇ ಹೋಗಿ ಹೇಳಿದ, ಅವಳು ಕಣ್ಣೀರಿಟ್ಟಳು ಸಂತೋಷದಲ್ಲಿ ಎಂಬುದಾಗಿ. ಹೀಗೆ ಅವನ ಸಮಸ್ಯೆ, ಅವನು ಕೇವಲ ಆ ಲಾಟ್ರಿನ ತೆಗೆದುಕೊಂಡು 500 ರೂಪಾಯಿನೂ ಸಹ ಇರಲಿಲ್ಲ ಲಾಟ್ರಿನ ಕೊಂಡುಕೊಳ್ಳಿಕ್ಕೆ. ಅಷ್ಟು ಕಷ್ಟದಲ್ಲಿದ್ದ, ಸಾಲವಾಗಿ ಲಾಟ್ರಿಯನ್ನು ತೆಗೆದುಕೊಂಡಿದ್ದ. ಪ್ರಿಯ ಸಹೋದರನೇ, ಸಹೋದರಿಯೇ, ಆದರೆ ದೈವ ಚಿತ್ತಕ್ಕನುಸಾರವಾಗಿ ಅವನ ಅದೃಷ್ಟವಶ ಅವನಿಗೆ 25 ಕೋಟಿ ರೂಪಾಯಿ ಬಹುಮಾನ ನಗದು ಬಂದಿತ್ತು. ಅವನ ಎಲ್ಲೇ ಇಲ್ಲದ ಸಂತೋಷ. ಮನೆ ಇರಲಿಲ್ಲ, ಬಾಡಿಗೆ ಕಟ್ಟಲು ಹಣವಿರಲಿಲ್ಲ, ಲೈಟ್ ಬಿಲ್ ಕಟ್ಟಲು ಹಣವಿರಲಿಲ್ಲ, ಊಟಕ್ಕೆ ಸರಿಯಾದ ಹಣವಿರಲಿಲ್ಲ. ಬಹುಶಃ ಅವನ ಪ್ರಾರ್ಥನೆ ದೇವರ ಮುಂದೆ ಏರಿರಬಹುದು. ಆತನ ಕಷ್ಟ ಸಂಕಟದ ನಿಮಿತ್ತವಾಗಿ ದೇವರ ಮುಂದೆ ಕೂಗಿರಬಹುದು. ಅವನನ್ನು ಪೆಟ್ಟುಕೊಡಲು ಹೋಗುವಾಗ, ಬೈಯುವಾಗ, ಅವನನ್ನು ಅವಮಾನಪಡಿಸುವಾಗ, ಎಷ್ಟೋ ಜನ ಅವನನ್ನು ತಿರಸ್ಕರಿಸಿರುವಾಗ ಆತನು ಕಣ್ಣೀರಿನ ನೊಂದಿರಬಹುದು, ವೇದನೆಯನ್ನು ಪಡೆದಿರಬಹುದು, ಅಯ್ಯೋ ಅಯ್ಯೋ ಎಂದು ಕೂಗಾಡಿರಬಹುದು, ಅಥವಾ ಅಯ್ಯೋ ನಾನು ಸತ್ತರೆ ಸಾಕಪ್ಪ ಎಂದೆಡಿಸಿರಬಹುದು. ಆದರೆ ಆತನ ಜೀವಿತದಲ್ಲಿ ದೇವರು ಆತನ ಮೇಲೆ ಕರುಣೆ ತೋರಿದಾಗ ಅವನನ್ನು ಉನ್ನತ ಸ್ಥಿತಿಗೆ ಏರಿಸಿದರು. ಹೀಗೆ ಅನೇಕ ಜನರ ಜೀವಿತದಲ್ಲಿ ಇಂತಹ ಒಂದು ಸನ್ನಿವೇಶಗಳು ಒಂದಲ್ಲ ಒಂದು ವಿಧದಲ್ಲಿ ವ್ಯಾಪಾರದ ಮುಖಾಂತರವಾಗಿ ಆಗಲಿ, ಅಥವಾ ಮಾಡುವ ವ್ಯವಹಾರಗಳ ಮೂಲಕವಾಗಿ ಆಗಲಿ, ವ್ಯವಸಾಯಗಳ ಮೂಲಕವಾಗಿ ಆಗಲಿ ಒಳ್ಳೆಯ ಬೆಳೆ ಬಂದು ಅದಕ್ಕೆ ತಕ್ಕದ ಒಳ್ಳೆಯ ಬೆಲೆ ಸಿಕ್ಕುವಾಗ, ಉನ್ನತಕ್ಕೆ ಹೋಗುವಾಗ ಹೆಚ್ಚು ಸಂತೋಷವನ್ನು ಪಡೆಯುವುದನ್ನು ನಾವು ನೋಡುತ್ತೇವೆ. ಪ್ರಿಯ ಸಹೋದರನೇ, ಸಹೋದರಿಯೇ, ಅದಕ್ಕಾಗಿ ವಚನ ಹೇಳುತ್ತದೆ, ಉನ್ನತ ಸ್ಥಿತಿಗೆ ಏರಿಸಿದಾಗ ಆನಂದಿಸಲಿ. ಮಾತ್ರವಲ್ಲ, ಎರಡನೆಯದಾಗಿ ವಚನ ಹೇಳುತ್ತದೆ, 10ನೇ ವಚನ ಹೇಳುತ್ತದೆ, ಅಂತೆಯೇ ಧನಿಕನಾದ ಸಹೋದರನು ದೇವರು ನನ್ನನ್ನು ದೀನ ಸ್ಥಿತಿಗೆ ಇಳಿಸಿದಾಗ ಆನಂದಿಸಲಿ. ಒಬ್ಬ ಸಿರಿವಂತನನ್ನು ಸಹ ದೇವರು ದೀನ ಸ್ಥಿತಿಗೆ ಇಳಿಸಿದಾಗಲೂ ಸಹ ಆನಂದಿಸಲಿ ಎಂಬುದಾಗಿ ವಾಕ್ಯ ಹೇಳುತ್ತದೆ. ನೋಡಿ, ಇಲ್ಲಿ ಉನ್ನತ ಸ್ಥಿತಿಗೆ ಏರಿದಾಗಲೂ ಆನಂದಿಸು, ದೀನ ಸ್ಥಿತಿಗೆ ಹೋದಾಗಲೂ ನೀ ಆನಂದಿಸು. ಕಳೆದ ದಿನಗಳಲ್ಲೆಲ್ಲ ನಾವು ನೋಡುತ್ತೇವೆ, ಶೇರ್ ಮಾರ್ಕೆಟ್ ಅಲ್ಲಿ ನಾವು ನೋಡುತ್ತೇವೆ, ಹೆಚ್ಚು ಹೂಡಿಕೆ ಮಾಡಿದಂಥ ವ್ಯಕ್ತಿಗಳನ್ನ ನಾವು ನೋಡುತ್ತೇವೆ. ಹೆಚ್ಚಾಗಿ ಆಸ್ತಿಯನ್ನು ಮಾಡಿಕೊಳ್ಳಲು ಬೇಕಾದದೆಲ್ಲವನ್ನ ತೆಗೆದುಕೊಂಡಂಥ ವ್ಯಕ್ತಿಗಳನ್ನ ನಾವು ನೋಡುತ್ತೇವೆ. ಒಳ್ಳೆಯ
ಬೆಳೆಗೆ ತಕ್ಕ ಒಳ್ಳೆಯ ಕ್ರಯ ಸಿಗುತ್ತದೆ ಎಂಬುದಾಗಿ ಹೆಚ್ಚಿನ ವ್ಯವಸಾಯ ಮಾಡಿದಂಥ ವ್ಯಕ್ತಿಗಳನ್ನು ನಾವು ನೋಡುತ್ತೇವೆ. ಆದರೆ ಕ್ಷಣಾರ್ಥದಲ್ಲಿ ದೊಡ್ಡ ಕೋಟ್ಯಾಧಿಪತಿಯಾದಂತಹ ವ್ಯಕ್ತಿಗಳು, ಬಿಸ್ನೆಸ್ ಮ್ಯಾನ್ಗಳು, ವ್ಯವಸಾಯಗಾರರು ತಮಗಿರುವುದೆಲ್ಲವನ್ನು ಕಳೆದುಕೊಂಡಿದ್ದನ್ನು ಸಹ ನಾವು ನೋಡುತ್ತೇವೆ. ಒಂದೇ ರಾತ್ರಿಯಲ್ಲಿ ಭಿಕ್ಷುಕರ ಸ್ಥಿತಿಗೆ ಹೋದದ್ದನ್ನು ನಾವು ನೋಡುತ್ತೇವೆ. ನೋಡಿ, ಕೋಟ್ಯಾಂತರ ಬಿಲಿಯಾಂತರ ಶ್ರೀಮಂತರಾಗಿದ್ದವರು ಚಂಡಮಾರುತ ಬರುವಾಗ, ಭೂಕಂಪವಾಗುವಾಗ ಅಥವಾ ಜಲಪ್ರವಾಹವಾಗುವಾಗ, ಅನೇಕವಾದ ಪ್ರಕೃತಿ ವಿಕೋಪಗಳು ಬರುವಾಗ, ರೋಗಾವಸ್ಥೆಗಳು ಬರುವಾಗ ಏನು ಸಂಭವಿಸಿತು ಚಿಂತಿಸಿ ನೋಡಿ. ದೊಡ್ಡ ದೊಡ್ಡ ಧನಿಕರೆಲ್ಲರೂ ಬಡವರಾಗಿ ಹೋದರು, ದೀನಸ್ಥಿತಿಗೆ ಹೋದರು, ಮನೆಯನ್ನು ಕಳೆದುಕೊಂಡರು, ಮಠವನ್ನು ಕಳೆದುಕೊಂಡರು, ಆಸ್ತಿಯನ್ನು ಕಳೆದುಕೊಂಡರು. ಎತ್ತರವಾದ ಕಟ್ಟಡಗಳಲ್ಲಿ ವಾಸ ಮಾಡಿದವರು ತಮ್ಮ ಆಸ್ತಿಯನ್ನ, ಹಣವನ್ನು ತೆಗೆದುಕೊಳ್ಳಲಾಗದೆ ಬರಿದಾಗಿ ಹೋದರು. ಕಟ್ಟಡಗಳು ಕುಸಿದು ಬಿತ್ತು, ದೊಡ್ಡ ದೊಡ್ಡ ಫ್ಲಾಟ್ಗಳು ಕುಸಿದು ಬಿತ್ತು, ವಾಹನಗಳು ನಾಶವಾಯಿತು, ಇರುವ ಆಸ್ತಿಗಳು ನಾಶವಾಯಿತು. ಏನು ಸಂಭವಿಸಿತು? ಒಂದೇ ದಿನದಲ್ಲಿ ದಾರಿದ್ರ್ಯರಾದರು, ಸಿರಿವಂತರು ಭಿಕ್ಷುಕರಾದರು. ನೆನ್ನೆಯ ತನಕ ಔದಾರ್ಯದಿಂದ ಜೀವಿಸಿ ಕೋಟಿ ಬೆಲೆ ಬಾಳುವ ಕಾರುಗಳನ್ನು, ಲಕ್ಷ ಬೆಲೆ ಬಾಳುವಂತಹ ವಾಹನಗಳನ್ನು ಕೊಂಡುಕೊಂಡು ಆಡಂಬರವಾಗಿ ಸುಖಾಸನಗಳಲ್ಲಿ ಮಲಗಿ ಸುಖಾಸನಗಳಿಂದ ನಿದ್ರಿಸಿದಂತಹ ಪ್ರತಿಯೊಬ್ಬ ವ್ಯಕ್ತಿಯು ದಾರಿದ್ರ್ಯರಾಗಿ ಹೋದರು. ಎಲ್ಲವನ್ನ ಕಳೆದುಕೊಂಡರು, ದೀನ ಸ್ಥಿತಿಗೆ ಆದರು. ಆದರೆ ಅವರ ಗೋಳಾಟ, ಅವರ ಕಣ್ಣೀರು, ಅವರ ಬೊಬ್ಬೆ, ಅಯ್ಯಯ್ಯೋ ಹೋಯಿತು, ನನ್ನ ಮನೆ ಹೋಯಿತು, ನನ್ನ ಹಣ ಹೋಯಿತು, ನನ್ನ ಹೂಡಿಕೆ ಹೋಯಿತು, ನನ್ನ ಆಸ್ತಿ ಹೋಯಿತು, ನನ್ನ ಬಂಗಾರ ಹೋಯಿತು, ನನ್ನ ವ್ಯವಸಾಯ ಹೋಯಿತು, ನಾನು ಮಾಡಿದ ಬಿಸ್ನೆಸ್ ಹೋಯಿತು ಎಂಬುದಾಗಿ ತಲೆ ಚಚ್ಚಿಕೊಳ್ಳುತ್ತಾ, ಕಣ್ಣೀರಿಡುತ್ತಾ, ಗೋಳಾಡುತ್ತಾ ಜೀವಿಸಿದ್ದನ್ನು ನಮ್ಮ ಕಣ್ಣುಗಳಲ್ಲಿ ನಾವು ಒಂದಲ್ಲ ಒಂದು ವಿಧದಲ್ಲಿ ನೋಡುತ್ತೇವೆ. ಹೌದು ನನ್ನ ಸಹೋದರನೇ, ಸಹೋದರಿ, ದೇವರು ನಿನ್ನನ್ನು ಉನ್ನತಗೇರಿಸುವಾಗಲೂ ನೀನು ಸಂತೋಷಿಸು, ನಿನ್ನನ್ನು ದೀನಸ್ಥಿತಿಗೆ ತೆಗೆದುಕೊಂಡು ಹೋದಾಗಲೂ ಸಂತೋಷಿಸು ಎಂಬುದಾಗಿ ವಾಕ್ಯ ಹೇಳುವಾಗ ನಮ್ಮ ಜೀವಿತದಲ್ಲಿ ನಾವು ಚಿಂತಿಸಬೇಕು. ಸಿರಿವಂತ ಬಂದಾಗ ಅಹಂಕಾರ ಪಡುತ್ತಾ ಅಥವಾ ಏನಿಲ್ಲದಿರುವಾಗ ದೂಷಿಸುತ್ತಾ ಜೀವಿಸುವುದಲ್ಲ ಈ ಜೀವಿತ. ದುಃಖ ಪಡುವಾಗಲೂ, ದೀನ ಸ್ಥಿತಿಗೆ ಹೋಗುವಾಗಲೂ ಯೋಬನಂತೆ ನಾವು ದೇವರನ್ನು ಸ್ತುತಿಸಬೇಕು. ದೇವರು ಕೊಟ್ಟರು, ದೇವರು ತೆಗೆದುಕೊಂಡರು. ಈ ಎರಡೂ ವಿಷಯಗಳನ್ನು ತೆಗೆದುಕೊಳ್ಳುವಾಗ ಯೋಬನ ಜೀವಿತದಲ್ಲಿ ದೇವರನ್ನ ಅವನು ಸ್ಮರಿಸಿ ದೇವರಿಗೆ ಸ್ತೋತ್ರ, ದೇವರಿಗೆ ಸ್ತುತಿ ಎಂದು ಹೇಳುವುದನ್ನ ನಾವು ಧ್ಯಾನಿಸುತ್ತೇವೆ. ಪ್ರಭು ಯೇಸು ಸ್ವರ್ಗದ ಪದವಿಯನ್ನು ತ್ಯಜಿಸಿ ಲೋಕಕ್ಕೆ ಬಂದರು, ಸ್ವರ್ಗದಲ್ಲಿದ್ದರು, ಸಂತೋಷವಾಗಿದೆ. ಲೋಕಕ್ಕೆ ಬಂದರು, ಸಂತೋಷವಾಗಿದ್ದರು. ತನ್ನನ್ನು ತಾನು ಸಂಪೂರ್ಣವಾಗಿ ಬಲಿಯಾಗಿ ಅರ್ಪಿಸಿಕೊಂಡರು. ನನ್ನ ಸಹೋದರನೇ, ಸಹೋದರಿಯೇ, ನಮ್ಮ ಜೀವಿತದಲ್ಲಿ ನಾವು ನಮ್ಮನ್ನು ಅರಿತು ಮಾಡಿಕೊಳ್ಳಬೇಕು. ಯಾವುದು ಶಾಶ್ವತವಿಲ್ಲ. ಬಿಸಿಲಿಗೆ ಬಾಡುವಂತಹ ಗಿಡಗಳು, ಬಿಸಿಲಿಗೆ ಹಬೆಯಾಗುವಂತಹ ನೀರು, ಪ್ರಾಯ ತುಂಬಿ ಹೋಗುವಾಗ 80-100 ವರ್ಷದಲ್ಲಿ ಗತಿಸಿ ಹೋಗುವಂತಹ ಮನುಷ್ಯ ಜೀವನ ಯಾವುದು ಶಾಶ್ವತವಲ್ಲ. ದೀನ ಸ್ಥಿತಿಗೆ ಹೋಗುವಾಗ ನಾನು ನನ್ನ ಜೀವಿತದಲ್ಲಿ ಅನುಭವಿಸಿದ್ದನ್ನ ನೆನೆದು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ಜೀವಿಸಬೇಕು. ಹಾಗೆ ದೇವರು ಉನ್ನತ ಸ್ಥಿತಿಗೆ ಏರಿಸಿದಾಗ ದೇವರು ನನಗೆ ಕೊಟ್ಟದ್ದನ್ನ ಸಂತೋಷಿಸುತ್ತಾ ಪರರ ಮೇಲೆ ದಯೆ ತೋರಿಸುತ್ತಾ, ಪರರ ಮೇಲೆ ಕರುಣೆ ತೋರಿಸುತ್ತಾ, ಪರರನ್ನು ಸತ್ಕರಿಸುತ್ತಾ, ಪರರನ್ನು ಸಂಧಿಸುತ್ತಾ ಇರುವುದರಲ್ಲಿ ಹಂಚಿ ಬಾಳುತ್ತಾ ನಾನು ದೇವರನ್ನ ಸ್ತುತಿಸಿ ಜೀವಿಸಬೇಕು. ಪ್ರಿಯ ಸಹೋದರನೇ, ಸಹೋದರಿಯೇ, ಬಡತನವೇ ಭಾಗ್ಯ ಎಂಬುದಾಗಿ ನಾವು ನೋಡುತ್ತೇವೆ. ನೋಡಿ, ಈ ನೆಲೆಯಲ್ಲಿ ನಾವು ಚಿಂತಿಸಿ ನೋಡುವಾಗ ಅನೇಕ ಜನರನ್ನು ನಾವು ನೋಡುತ್ತೇವೆ. ರಸ್ತೆಯಲ್ಲಿ ಭಿಕಾರಿಗಳಾಗಿ, ಭಿಕ್ಷುಕರಾಗಿ ರಸ್ತೆಯಲ್ಲಿ ಬಿದ್ದುಕೊಂಡು, ಮನೆ ಇಲ್ಲದೆ, ಮಠವಿಲ್ಲದೆ, ರಸ್ತೆಯ ಬದಿಯಲ್ಲಿ ಯಾವುದೋ ಒಂದು ಸಣ್ಣ ವ್ಯಾಪಾರವನ್ನು ಮಾಡುತ್ತಾ ರಸ್ತೆಯಲ್ಲೇ ಮಲಗುತ್ತಾ ಭಿಕ್ಷೆ ಬೇಡುತ್ತಿರುವ ಮಕ್ಕಳನ್ನು ನಾವು ನೋಡುತ್ತೇವೆ. ನೋಡಿ, ಅವರು ಎಂದಿಗೂ ಸಂತೋಷವಾಗಿರುತ್ತಾರೆ, ಅವರೆಂದಿಗೂ ಆನಂದವಾಗಿರುತ್ತಾರೆ.
ಅವರು ಯಾವ ವಿಷಯದಲ್ಲಿಯೂ ಸಹ ಚಿಂತಿಸುವುದಿಲ್ಲ. ಬೆಳಗಿನಿಂದ ಸಂಜೆಯವರೆಗೆ ದುಡಿಯುತ್ತಾರೆ, ಕೂಲಿಯನ್ನು ಪಡೆದುಕೊಳ್ಳುತ್ತಾರೆ, ಅವರು ಸಿಕ್ಕಿದ ಆ ಹಣದಿಂದ ತಿನ್ನುತ್ತಾರೆ, ಕುಡಿಯುತ್ತಾರೆ, ಸಂತೋಷಿಸುತ್ತಾರೆ, ರಾತ್ರಿ ಮಲಗುತ್ತಾರೆ. ಮತ್ತೆ ತಿರ್ಗ ಬೆಳಗ್ಗೆ ಅದೇ ಕೆಲಸವನ್ನು ಅವರು ಮಾಡುತ್ತಾರೆ. ಅವರಿಗೆ ಸಿರಿವಂತಿಕೆಯು ಚಿಂತಿಸುವುದಿಲ್ಲ, ದಾರಿದ್ರ್ಯ ಎಂಬುದಾಗಿ ಚಿಂತಿಸುವುದಿಲ್ಲ. ಅವರಿಗೆ ರಸ್ತೆಯ ಫುಟ್ಪಾತ್ಗಳೇ ಒಳ್ಳೆಯ ಮೆತ್ತನೆಯ ಹಾಸಿಗೆ ಆಗಿರುತ್ತದೆ. ಬೀಸುವ ಗಾಳಿ ಅವರಿಗೆ ಸಂರಕ್ಷಣೆಯ ಆರೋಗ್ಯವಾಗಿರುತ್ತದೆ. ಕುಡಿಯುವ ನೀರು, ಯಾವ ನೀರು ಕುಡಿದರೂ ಅವರು ಆರೋಗ್ಯವಾಗಿ ಇರುತ್ತಾರೆ. ಪ್ರಿಯ ಸಹೋದರನೇ, ಸಹೋದರಿ, ಹೇಗಿರುವಾಗ ನಮ್ಮ ಜೀವಿತಗಳು ಹೇಗಿರುತ್ತದೆ? ಧನಿಕರು ಹುಲ್ಲಿನ ಹೂವಿನಂತೆ ಗತಿಸಿ ಹೋಗುತ್ತಾರೆ. ಸೂರ್ಯನ ಸುಡು ಬಿಸಿಲಿಗೆ ಹುಲ್ಲು ಒಣಗಿ ಹೋಗುತ್ತದೆ, ಆದರೆ ಹೂ ಉದುರಿ ಹೋಗುವುದು, ಅದರ ಅಂದ ಚಂದವು ಹಾಳಾಗಿ ಹೋಗುತ್ತದೆ. ಅಂತೆಯೇ ಧನಿಕರು ತನ್ನ ವ್ಯವಹಾರಗಳಲ್ಲಿಯೇ ಕುಂದಿ ಹೋಗುತ್ತಾರೆ. ನೋಡಿ, ಎಲ್ಲ ವಾಕ್ಯಗಳನ್ನು ವಿವರಿಸುತ್ತಾ ಕೊನೆಯ ವಾಕ್ಯ ಹೇಳುತ್ತಾ ಇದೆ, ಧನಿಕರು ತನ್ನ ವ್ಯವಹಾರಗಳಲ್ಲಿಯೇ ಕುಂದಿ ಹೋಗುತ್ತಾರೆ. ಬಿಸ್ನೆಸ್ ಅಲ್ಲಿ ಇನ್ವೆಸ್ಟ್ ಮಾಡಿ ಅದು ಮಾಡಬೇಕು, ಇದು ಮಾಡಬೇಕು, ಇಷ್ಟು ಹಣ ಹಾಕಬೇಕು, ಇಷ್ಟು ಹಣ ತೆಗೆಯಬೇಕು ಎಂಬುದಾಗಿ ಹಣದ ವಿಷಯದಲ್ಲಿಯೇ ಚಿಂತಿಸಿ ಅವರು ತನ್ನ ಸ್ಥಾನವನ್ನು ಕೆಳಗಿಳಿಸಿಕೊಳ್ಳಲಿಕ್ಕಾಗದೆ ತಾವು ದೀನಸ್ಥಿತಿಗೆ ಹೋದರೂ ಸಹ, ಇರುವುದನ್ನು ಕಳೆದುಕೊಂಡರೂ ಸಹ ಅವರು ಮತ್ತೊಬ್ಬರ ಮುಂದೆ ತನ್ನನ್ನು ತಗ್ಗಿಸಿಕೊಳ್ಳಲಾಗದೆ ಏನು ಮಾಡುತ್ತಾರೆ? ಸಾಲವನ್ನು ತೆಗೆದುಕೊಳ್ಳುತ್ತಾರೆ, ಬಡ್ಡಿಗೆ ಸಾಲವನ್ನು ತೆಗೆದುಕೊಳ್ಳುತ್ತಾರೆ, ಬಂಡವಾಳಗಳನ್ನು ಹೂಡುತ್ತಾರೆ. ಸಾಲಕ್ಕೆ ಸಾಲವಾಗಿ ಸಮೂಹದಲ್ಲಿ ಜನರ ಮುಂದೆ ತನ್ನನ್ನು ತಗ್ಗಿಸಿಕೊಳ್ಳಲು ಇಷ್ಟಪಡದೆ ಸಾಲಗಾರರಾಗಿ ಕೊನೆಯ ಜೀವಿತದಲ್ಲಿ ಆತ್ಮಹತ್ಯೆ ಮಾಡಿ ಇನ್ನೂ ಇರುವುದನ್ನು ಸಹ ಕಳೆದುಕೊಂಡು ಜೀವಿಸುವುದನ್ನು ನಾವು ಅನೇಕ ವ್ಯಕ್ತಿಗಳನ್ನು ನಾವು ನೋಡುತ್ತೇವೆ. ಪ್ರಿಯರೇ, ನಮ್ಮ ಜೀವನದಲ್ಲಿ ನಾವು ಆಳವಾಗಿ ಚಿಂತಿಸಿ ನೋಡಬೇಕು. ದೇವರು ನಮಗೆ ಯಾವುದನ್ನೇ ಕೊಟ್ಟಿರಬಹುದು, ಅಥವಾ ದೇವರು ನಮ್ಮಿಂದ ಯಾವುದನ್ನೇ ಕಸಿದುಕೊಂಡಿರಬಹುದು. ಅದೆಲ್ಲವೂ ಒಳಿತಿಗಾಗಿಯೇ, ದೇವರ ನಾಮಸ್ಮರಣೆಗಾಗಿಯೇ. ಎಲ್ಲವೂ ನನಗೆ ಸಿಕ್ಕುವಾಗ, ನಾನು ಏಳಿಗೆ ಹೊಂದುವಾಗ, ನಾನು ದೀನರನ್ನು ನೋಡುವುದಕ್ಕಾಗಿ ನಾನು ಏಳಿಗೆ ಹೊಂದುತ್ತೇನೆ. ದೇವರು ಸಿರಿವಂತಿಕೆಯನ್ನು ಯಾವುದಕ್ಕಾಗಿ ಕೊಡುತ್ತಾನೆ? ಒಬ್ಬ ಮನುಷ್ಯನಿಗೆ ನಿನ್ನಂತೆಯೇ ಪರರನ್ನು ಪ್ರೀತಿಸು ಎಂಬ ವಾಕ್ಯದ ನಿಮಿತ್ತವಾಗಿ ಜೀವಿಸುವುದಕ್ಕಾಗಿ. ನೀನು ಇವತ್ತು ಸಿರಿವಂತನಾಗಿದ್ದೀಯಾ, ಅಥವಾ ನಿನ್ನ ವ್ಯವಹಾರದಲ್ಲಿ ನೀನು ಹೆಚ್ಚಿನ ಲಾಭ ಗಳಿಸುತ್ತಾ ಇದೆಯಾ, ಅಥವಾ ಯಾವುದೇ ವಿಧದಲ್ಲಿ ನೀನು ಅಭಿವೃದ್ಧಿ ಹೊಂದುತ್ತೀಯಾ ಎಂಬುದಾದರೆ ನೀನು ಉಂಡು ನಿನ್ನಲ್ಲಿರುವುದನ್ನು ಪರರಿಗೆ ಮುರಿದು ಕೊಡುವುದಕ್ಕಾಗಿ ದೇವರು ಉನ್ನತ ಸ್ಥಿತಿಗೆ ಏರಿಸಿದ್ದಾರೆ. ನಿನಗಿರುವುದನ್ನು ನೀನೇ ತಿಂದು, ನೀನೇ ಕುಡಿದು, ನಿನ್ನ ಕುಟುಂಬದವರೇ ತಿಂದು, ನಿನ್ನ ಕುಟುಂಬದವರೇ ಕುಡಿದು, ನನ್ನದೆಂದು ಶೇಖರಿಸಿಕೊಳ್ಳುವುದಕ್ಕಾಗಿ ಅಲ್ಲ, ದೀನರನ್ನು ನೋಡುವುದಕ್ಕಾಗಿ, ಏಳಿಗೆ ಇಲ್ಲದವನು ನೋಡುವುದಕ್ಕಾಗಿ, ದೀನ ಸ್ಥಿತಿಯಲ್ಲಿರುವವರ ಮೇಲೆ ಕರುಣೆ ತೋರಿಸುವುದಕ್ಕಾಗಿ. ಹೌದು ನನ್ನ ಸಹೋದರನೇ, ಸಹೋದರಿಯೇ. ಆದರೆ ಇವತ್ತಿನ ವಾಸ್ತವಿಕ ಪ್ರಪಂಚದಲ್ಲಿ ನಾವು ನೋಡುತ್ತೇವೆ, ನಾವು ಯಾರ ಮೇಲೆಯೂ ಕರುಣೆ ತೋರಲು ಮನಸ್ಸಿರುವುದಿಲ್ಲ. ನಮಗಿರುವಂತಹ ಹಣದಲ್ಲಿ ಎಲ್ಲಿಯೋ ಒಬ್ಬರಿಗೆ ಒಂದು ದಿನಕ್ಕೆ ಒಂದು 5 ರೂಪಾಯಿ 10 ರೂಪಾಯಿ ಒಂದು ದಾನ ಕೊಡಬಹುದು ಅಷ್ಟೇ. ಒಂದು 5 ರೂಪಾಯಿ 10 ರೂಪಾಯಿ ದಾನ ಕೊಡಬಹುದು. ಅಥವಾ ಏನೋ ನಮ್ಮ ಮನೆಯಲ್ಲಿರುವಂತಹ ನಾನು ಹಾಕುವಂತಹ ವಸ್ತ್ರದಲ್ಲಿ ಒಂದು ವಸ್ತ್ರವನ್ನು ತೆಗೆದುಕೊಡಬಹುದು. ಏನೋ ಯಾರಿಗೋ ಒಂದು ಕ್ಷಣದಲ್ಲಿ ತಗೊಳ್ಳಿ, ಒಂದು 1000 ರೂಪಾಯಿ 500 ರೂಪಾಯಿ 100 ರೂಪಾಯಿ ಎಂದು ಕೊಡಬಹುದು. ಆದರೆ ತನಗಿರುವ ಆಸ್ತಿಯಲ್ಲಿ ಇವನು ನನ್ನಂತೆಯೇ, ದೇವರು ನನ್ನಂತೆಯೇ ಇವನನ್ನು ಉಂಟು ಮಾಡಿದ್ದಾರೆ, ನನ್ನ ಮುಂದೆ ದೇವರು ಈತನನ್ನು ಕೊಟ್ಟಿದ್ದಾರೆ, ನನಗಿರುವುದನ್ನು ಮುರಿದು ಕೊಡುವುದಕ್ಕಾಗಿ ದೇವರು ಕೊಟ್ಟಿದ್ದಾರೆ ಎಂಬುವ ಮನಸ್ಸಿನಿಂದ ನಾವು ಪರರಿಗೆ ದಾನ ಮಾಡುವವರಾಗಿದ್ದೇವಾ ಎಂಬುದನ್ನು ಚಿಂತಿಸಬೇಕು. ಬಡವರಿಗೆ ದಯೆ ತೋರಿಸುವವನು ದೇವರಿಗೆ ಸಾಲ ಕೊಡುವನು. ಬಡವರಿಗೆ ದಯೆ ತೋರಿಸುವವನು ದೇವರಿಗೆ ಸಾಲ ಕೊಡುವನು. ಪ್ರಿಯ ಸಹೋದರನೇ, ಸಹೋದರಿಯೇ, ಇವತ್ತು ನೋಡಿ, ಒಬ್ಬ ಭಿಕ್ಷುಕನಾಗಿರುವವನು ಮತ್ತೊಬ್ಬ ಭಿಕ್ಷುಕನಿಗೆ ದಾರಿ ತೋರಿಸ್ತಾನೆ. ಒಬ್ಬ ಕುರುಡನಾಗಿರುವವನು ಮತ್ತೊಬ್ಬ ಕುರುಡನಿಗೆ ದಾರಿ ತೋರಿಸಿ ಹೋಗೋದನ್ನ ನೀವು ರಸ್ತೆಯಲ್ಲಿ ನೋಡ್ತೀರಿ. ಒಬ್ಬ ಕುರುಡ ಇದ್ರೆ ಅವ್ನು ನಡ್ಕೊಂಡು ಹೋಗ್ತಾ ಇದ್ರೆ ಅಲ್ಲಿ ನೋಡಿ, ಅವನ ಹಿಂದೆ 2-3 ಕುರುಡರು ಇರ್ತಾರೆ. ಹಾಗೆಯೇ ಹಿಂದೆ ಕೈ ಹಿಡ್ಕೊಂಡು ಒಬ್ರು ಮುಂದೆ ಹೋಗ್ತಾ ಇರ್ತಾರೆ, ಹಿಂದೆ ಕೈ ಹಿಡ್ಕೊಂಡು ಹೋಗ್ತಾನೆ ಇರ್ತಾರೆ. ಕುರುಡನಿಗೆ ದಾರಿ ತೋರಿಸ್ತಾನೆ. ಎಷ್ಟು ಒಳ್ಳೆಯ ಮನಸ್ಸು. ಆದರೆ ನಾವು ಇರುವವರು ಕುರುಡನಂತೆ ಬಾಳುತ್ತಾ ಇದ್ದೇವೆ, ಕರುಣೆ ಇಲ್ಲದೆ ಬಾಳುತ್ತಾ ಇದ್ದೇವೆ.
ಒಂದು ಕಾರಾಡುವ ಕಾಗೆಯನ್ನು ನೋಡಿ, ಅದು ಒಂದು ತುತ್ತು ಆಹಾರ ಸಿಕ್ಕುವಾಗ ತಾನು ಮಾತ್ರ ತಿನ್ನುವುದಿಲ್ಲ, ಎಲ್ಲ ಕಾಗೆಗಳನ್ನು ಕೂಗುತ್ತದೆ, ಎಲ್ಲ ಕಾಗೆಗಳನ್ನು ಕೂಗುತ್ತದೆ, ಒಂದಾಗಿ ಸೇರುತ್ತದೆ. ಕಾಗೆಯ ಎಷ್ಟು ಒಳ್ಳೆಯ ಗುಣ. ಪ್ರಿಯ ಸಹೋದರನೇ ಸಹೋದರಿಯೇ, ನಮ್ಮ ಜೀವಿತದಲ್ಲಿ ನಾವು ಅರ್ಥೈಸಿಕೊಳ್ಳಬೇಕು. ನಮ್ಮ ಸ್ವಭಾವ ದೇವರ ಮುಂದೆ ಹೇಗೆ ಇದೆ? ನಾನು ದೀನ ಸ್ಥಿತಿಗೆ ಬಂದಾಗ ದೇವರನ್ನು ಎಷ್ಟರ ಮಟ್ಟಿಗೆ ದೂಷಿಸಿದ್ದೇನೆ ಚಿಂತಿಸಿ ನೋಡಬೇಕು. ದೇವರನ್ನ ಎಷ್ಟು ಜನ ನಾವು ನೋಡಿ, ದೇವರನ್ನ ನಮಗೆ ದೀನಸ್ಥಿತಿಗೆ ಹೋದಾಗ, ಬಡತನಕ್ಕೆ ಹೋದಾಗ, ನಾವೇನಾದ್ರೂ ಇರುವುದನ್ನು ಕಳೆದುಕೊಂಡಾಗ ಅನೇಕ ಟೆನ್ಷನ್ ಆಗ್ತೇವೆ, ಅನೇಕ ಚಿಂತನೆಗಳಿಗೆ ಹೋಗ್ತೇವೆ, ಟೆನ್ಷನ್ ಆಗ್ತೇವೆ, ಡಿಪ್ರೆಸ್ ಆಗ್ತೇವೆ. ಅಥವಾ ನಾವು ಯಾರಿಂದ ನಾವು ಇರುವುದನ್ನು ಕಳೆದುಕೊಂಡು ಆ ವ್ಯಕ್ತಿಗಳನ್ನ, ಆ ಸಮಯ ಸಂದರ್ಭಗಳನ್ನು ಶಪಿಸ್ತೇವೆ, ಪ್ರಾರ್ಥಿಸ್ತೇವೆ. ಪ್ರಾರ್ಥನೆಗೆ ಸಿಕ್ಕಲಿಲ್ಲ ಅಂದ್ರೆ ನಾವು ಅನೇಕ ವಿಧವಾದಂತಹ, ಕೆಲವು ಜನರು ಬೇರೆ ರೀತಿಯಾದಂತಹ ಅನ್ಯ ವಿಗ್ರಹ ಆರಾಧನೆಗಳಿಗೆ ಹೋಗುತ್ತಾರೆ. ಪ್ರಿಯರೇ, ಸಿರಿತನ ಬಂದಾಗ ನೀ ಹಿಗ್ಗದಿರು, ಬಡತನ ಬಂದಾಗ ಕುಗ್ಗದಿರು ಎಂಬ ನಾವು ಗಾದೆ ಮಾತನ್ನು ಸಹ ಕೇಳುತ್ತೇವೆ. ಸಿರಿತನ ಬಂದಾಗ ನೀ ಹಿಗ್ಗದಿರು, ಬಡತನ ಬಂದಾಗ ನೀ ಕುಗ್ಗದಿರು. ನಿನಗಿರುವುದನ್ನು ಮುರಿದುಕೊಡು. ಪ್ರಭು ಯೇಸು ಏನು ಮಾಡಿದರು? ಕೊನೆಯ ರಾತ್ರಿ ಭೋಜನದಲ್ಲಿ ಎಲ್ಲರಿಗೂ ರೊಟ್ಟಿ ಇತ್ತು, ಎಲ್ಲರ ಮೇಜಿನಲ್ಲಿ ರೊಟ್ಟಿ ಇತ್ತು. ಯೇಸುವಿನ ಮುಂದೆಯೂ ಸಹ ಒಂದು ರೊಟ್ಟಿ ಇತ್ತು. ಯೇಸು ಏನು ಮಾಡಿದರು? ಮುರಿದು ಕೊಟ್ಟರು. ಮುರಿದು ತನ್ನ ಶಿಷ್ಯರಿಗೆ ಕೊಟ್ಟರು. ಇದು ನನ್ನ ಶರೀರ ಎಂಬುದಾಗಿ ಶಿಷ್ಯರಿಗೆ ಹಂಚಿದರು. ಮಾತ್ರವಲ್ಲ, ಯೇಸು ತನ್ನನ್ನೇ ನಮಗೆಲ್ಲರಿಗೂ ಮುರಿದು ಕೊಟ್ಟರು. ತಮ್ಮ ಶರೀರವನ್ನು ನಮ್ಮೆಲ್ಲರಿಗೂ ಮುರಿದು ಕೊಟ್ಟರು. ತನ್ನ ರಕ್ತವನ್ನು ನಮಗೆ ಮುರಿದು ಕೊಟ್ಟರು. ವಾಕ್ಯವನ್ನೇ ನಮಗೆ ಮುರಿದು ಕೊಟ್ಟರು. ಸ್ವರ್ಗದ ಪದವಿಯನ್ನು ತ್ಯಜಿಸಿ ದೀನ ಸ್ಥಿತಿಗೆ ಈ ಲೋಕದಲ್ಲಿ ಬಂದು ಜೀವಿಸಿದರು. ನಾವು ಸಹ ಪ್ರಭು ಯೇಸು ಕ್ರಿಸ್ತರಂತೆ ಮಾಡಬೇಕು. ನಮ್ಮ ಜೀವಿತದಲ್ಲಿ ನಾವು ಬಡತನವನ್ನು ಕಂಡು ಕುಗ್ಗಿ ಹೋಗಬಾರದು, ಅಥವಾ ಸಿರಿತನವನ್ನು ಕಂಡು ಹಿಗ್ಗಿ ಹೋಗಬಾರದು. ಅಹಂಕಾರಗಳಿಗೆ ನಾವು ಗುಲಾಮರಾಗಿ ಹೋಗಬಾರದು. ನನ್ನ ಸಹೋದರನೇ ಸಹೋದರಿಯೇ, ನಾವು ನಮ್ಮ ಜೀವಿತದಲ್ಲಿ ನಾವು ಚಿಂತಿಸಿ ನೋಡಬೇಕು. ಸಿರಿತನ ಶಾಶ್ವತವಲ್ಲ, ಬಡತನವು ಶಾಶ್ವತವಲ್ಲ. ಸಿರಿತನ ಬರುವಾಗ ದೇವರು ನಿನ್ನನ್ನು ಪರೀಕ್ಷಿಸುತ್ತಾರೆ, ಬಡತನ ಬರುವಾಗಲೂ ದೇವರು ನಿನ್ನನ್ನು ಗಮನಿಸುತ್ತಾರೆ. ಸಿರಿತನ ಬಂದಾಗ ದೇವರು ನಿನ್ನನ್ನು ಪರೀಕ್ಷಿಸುತ್ತಾರೆ, ಬಡತನ ಬಂದಾಗ ದೇವರು ನನ್ನನ್ನು ಗಮನಿಸುತ್ತಾರೆ. ಕೊಟ್ಟು ನೋಡುತ್ತಾರೆ, ತೆಗೆದುಕೊಂಡು ನೋಡುತ್ತಾರೆ. ಕೊಡುವವರು ಅವರೇ, ತೆಗೆದುಕೊಳ್ಳುವವರು ಅವರೇ. ಹೀಗಿರುವಾಗ ಈ ಜೀವಿತದಲ್ಲಿ ನನ್ನದು ಎಂದು ಜೀವಿಸುವ ನಮ್ಮ ಸ್ವಭಾವಗಳ ಮುಖಾಂತರವಾಗಿ ದೇವರನ್ನು ಕಂಡುಕೊಳ್ಳಲು ಹೇಗೆ ಸಾಧ್ಯ? ಹೀಗೆ ಇರುವವನಾಗಿರುವಂತಹ ನೀನು ನಿನ್ನ ನೆರೆಯವನನ್ನು ಪ್ರೀತಿಸು, ನಿನ್ನಂತೆಯೇ ಪರರನ್ನು ಪ್ರೀತಿಸು ಎಂಬ ವಾಕ್ಯಕ್ಕನುಸಾರವಾಗಿ ಜೀವಿಸಲು ದೇವರು ಕರೆ ಕೊಟ್ಟಿದ್ದಾರೆ. ಸಿರಿವಂತನಿಗೆ ದೇವರು ಕೊಟ್ಟಂತ ಕರೆ, ನಿನ್ನಂತೆಯೇ ಪರರನ್ನು ಪ್ರೀತಿಸು. ಒಂದು ಪಕ್ಷ ನೀನು ನಿನ್ನಂತೆಯೇ, ನಾನು ನನ್ನಂತೆಯೇ ಪರರನ್ನು ಪ್ರೀತಿಸದೆ ಹೋದರೆ, ದೇವರು ನನಗೆ ಸಿರಿತನವನ್ನು ಕೊಟ್ಟು ನಾನು ನನ್ನಂತೆಯೇ ಪರರನ್ನು ಪ್ರೀತಿಸದೆ ಹೋದರೆ, ನಾನು ಒಣಗಿ ಹೋಗುವ ಹುಲ್ಲಿಗೆ ಸಮಾನ, ಉದುರಿ ಹೋಗುವ ಹುಲ್ಲಿಗೆ ಸಮಾನ. ಅಂದ ಚಂದವೆಷ್ಟೇ ಇದ್ರೂ ಅದು ಅಂದ ಚಂದವಿಲ್ಲದಂತಹ ಜೀವನ, ಆಕರ್ಷಣೆ ಇಲ್ಲದ ಜೀವನ. ಆಕರ್ಷಿಸುವಾಗ ಮಾತ್ರವೇ ಒಂದು ಹೂ ಸೌಂದರ್ಯದಿಂದ ಕಾಣುತ್ತದೆ, ಸುಂದರವಾಗಿ ಕಾಣುತ್ತಾ ಅದರ ಕಣ್ಣು ಊರಿನವರೆಲ್ಲರ ಮೇಲೆ. ಆದರೆ ಅದೇ ಹೂವು ಒಣಗಿ ಉದುರಿ ಬಾಡಿ ಹೋದಾಗ, ಅದೇ ಹೂವು ಒಣಗಿ ಉದುರಿ ಬಾಡಿ ಹೋದಾಗ ಯಾರು ಅದರತ್ತ ತಿರುಗಿ ನೋಡುವುದಿಲ್ಲ, ಯಾರು ಅದರತ್ತ ತಿರುಗಿ ನೋಡುವುದಿಲ್ಲ. ಪ್ರಿಯ ಸಹೋದರನೇ ಸಹೋದರಿಯೇ, ನಾವು ಆಳವಾಗಿ ಚಿಂತಿಸಬೇಕು. ನಮ್ಮ ಜೀವಿತದಲ್ಲಿ ದೇವರು ನಮ್ಮನ್ನು ಹೇರಳವಾಗಿ ಆಶೀರ್ವದಿಸುತ್ತಾರೆ. ನೀನು ಜ್ಞಾನದಲ್ಲಿ ಸಿರಿವಂತನಾಗಿರುವೆ,
ಬಡತನ ಎಂದು ಹೇಳಬಹುದು, ನೀನು ನಾನು ಏನಿಲ್ಲದವನು ದೀನ ಸ್ಥಿತಿಯಲ್ಲಿದ್ದೇನೆ ಎಂದು ಹೇಳಬಹುದು. ಆದರೆ ದೇವರು ನಿನಗೆ ಜ್ಞಾನವೆಂಬ ಆಸ್ತಿಯನ್ನು ಸಿರಿತನವನ್ನು ಕೊಟ್ಟಿದ್ದಾರೆ, ವಿವೇಕವೆಂಬ ಸಿರಿತನವನ್ನು ಕೊಟ್ಟಿದ್ದಾರೆ, ವಿದ್ಯೆ ಎಂಬ ಸಿರಿತನವನ್ನು ಕೊಟ್ಟಿದ್ದಾರೆ, ಶ್ರೀಮಂತಿಕೆ ಎಂಬ ಸಿರಿತನವನ್ನು ಕೊಟ್ಟಿದ್ದಾರೆ, ಪ್ರೀತಿ ಎಂಬ ಸಿರಿತನವನ್ನು ಕೊಟ್ಟಿದ್ದಾರೆ, ಕರುಣೆ ಎಂಬ ಸಿರಿತನವನ್ನು ಕೊಟ್ಟಿದ್ದಾರೆ, ಅನ್ನದಾತ ಎಂಬ ಸಿರಿತನವನ್ನು ಕೊಟ್ಟಿದ್ದಾರೆ. ಹೀಗೆ ಅನೇಕ ವಿಧದಲ್ಲಿ ದೇವರಿಗೆ ಸಿರಿತನವನ್ನು ಕೊಟ್ಟಿದ್ದಾರೆ. ವಿಶ್ವಾಸಿ ಎಂಬ ಸಿರಿತನವನ್ನು ಕೊಟ್ಟಿದ್ದಾರೆ. ಇವೆಲ್ಲವನ್ನು ನಾವು ಎಣಿಸಿ ನೋಡಬೇಕು. ಕೇವಲ ಹಣದಲ್ಲಿ ಮಾತ್ರ ಶ್ರೀಮಂತ ಎಂದೆಣಿಸಿಕೊಂಡು ಹಣವನ್ನು ಹಿಂಬಾಲಿಸಿ ಹೋಗುವುದಾದರೆ ಅದು ದೇವರ ಆಶೀರ್ವಾದವಲ್ಲ, ದೇವರ ಕೃಪೆಯೂ ಅಲ್ಲ. ಏನು ನಿನಗೆ ವರಪ್ರಸಾದಗಳನ್ನು ದೇವರು ಕರುಣಿಸಿದ್ದರೂ ಸಹ ನಾನು ಮತ್ತು ನೀವು ನನ್ನಂತೆಯೇ ಪರರನ್ನು ಪ್ರೀತಿಸು, ನಿನ್ನಂತೆಯೇ ಪರರನ್ನು ಪ್ರೀತಿಸು ಎಂಬ ವಾಕ್ಯಕ್ಕನುಸಾರವಾಗಿ ಜೀವಿಸುವುದಾದರೆ ಮಾತ್ರ ನಾನು ಸಿರಿತನದಲ್ಲಿಯೂ ಬಡತನದಲ್ಲಿಯೂ ಸಂತೋಷಿಸಲು ಸಾಧ್ಯ. ದುಂದುಗಾರ ಮಗನನ್ನು ನಾವು ನೋಡುತ್ತೇವೆ. ಅವನ ಸಿರಿವಂತಿಕೆಯ ನಿಮಿತ್ತವಾಗಿ, ತಂದೆಯು ಮಾಡಿದಂಥ ಆಸ್ತಿಯ ನಿಮಿತ್ತವಾಗಿ ಅವನು ಹಿಗ್ಗಿದನು. ಆ ಹಣ ಬರುವಾಗ ಏನು ಮಾಡಿದನು? ಅವನು ತನ್ನ ಸ್ನೇಹಿತರೊಡನೆ ಸೇರಿದನು, ತಿಂದನು, ಕುಡಿದನು, ತನ್ನ ಔದಾರ್ಯ ಜೀವಿತದಲ್ಲಿ, ಪಾಪಮಯ ಜೀವಿತದಲ್ಲಿ ಸಾಗಿದನು. ತಂದೆಯನ್ನು ಮರೆತನು, ಸ್ಥಾನವನ್ನು ಮರೆತನು, ಎಲ್ಲವನ್ನ ಮರೆತು ಹೋದನು. ಇಂದಿಗೂ ಸಹ ನಮ್ಮ ಜೀವಿತದಲ್ಲಿ ನಾವು ಹಾಗೆ ಜೀವಿಸುತ್ತಾ ಇದ್ದೇವೆ ಎಂಬುದನ್ನು ಚಿಂತಿಸಿ ನೋಡಬೇಕು. ಆದರೆ ಬಡತನಕ್ಕೆ ಅವನು ಹೋಗುವಾಗ ಗತಿಸಿ, ಅವನಲ್ಲಿರುವುದೆಲ್ಲವೂ ಗತಿಸಿ ಹೋಗುವಾಗ, ಒಣಗಿ ಹೋದ ಹುಲ್ಲಿಗೆ ಸಮಾನವಾಗುವಾಗ ಅವನನ್ನು ಬಿಟ್ಟು ಹೋದರು. ರಸ್ತೆಗೆ ಬಂದನು. ಹಂದಿಯ ಗೂಡಿನಲ್ಲಿ ಹಂದಿಯು ತಿನ್ನುವುದನ್ನು ತಿಂದು ಹಂದಿಯೊಡನೆ ಮಲಗಿದನು. ಆದರೆ ಮಲಗಿದ ಅವನು ಚಿಂತಿಸಿದನು, ಅಯ್ಯಯ್ಯೋ, ನಾನು ತಪ್ಪು ಮಾಡಿದೆ. ಹಿಂದೆ ನನ್ನ ತಂದೆಯ ಬಳಿಗೆ ನಾ ಹೋಗುವೆ, ನನ್ನ ತಂದೆಯ ಕಾಲಿಗೆ ಬಿಡುವೆ. ಅಪ್ಪ, ನಾನು ಇನ್ನು ನಿನ್ನ ಮಗನೆನಿಸಿಕೊಳ್ಳಲು ಯೋಗ್ಯನಲ್ಲ, ನಾನು ನಿನ್ನ ಈ ಮನೆ ಹಾಳಾಗಿರಿಸಿಕೊಳ್ಳುತ್ತೇನೆ, ನನ್ನನ್ನು ಸೇರಿಸಿಕೊಳ್ಳಿ ಎಂದು ನಾನು ಕೇಳುತ್ತೇನೆ ಎಂದು ಹೇಳಿದ. ಸಂತೋಷಿಸಿದ. ಆ ದುಃಖದಲ್ಲಿ ಅವನು ಸಂತೋಷಿಸಿದ. ಯಾವಾಗ ಅವನಿಗೆ ಸಂತೋಷ ಉಂಟಾಯಿತು? ತನ್ನ ಪರಿವರ್ತನೆಯ ಜೀವಿತ ಬರುವಾಗ ಅವನಿಗೆ ಸಂತೋಷ ಉಂಟಾಯಿತು. ಮತ್ತೆ ಆ ಸಂತೋಷವನ್ನು ಅನುಭವಿಸಲು ಅವನು ಓಡಿದ, ತನ್ನ ತಂದೆಯ ಬಳಿ ಓಡಿದ, ತಂದೆಯನ್ನು ಹುಡುಕಿ ಓಡಿದ, ಮತ್ತೆ ಆ ಸಂತೋಷವನ್ನು ಪಡೆಯಲು. ಪ್ರಿಯ ಸಹೋದರನೇ, ಸಹೋದರಿಯೇ, ನಾವು ನಮ್ಮ ತಂದೆಯ ಬಳಿ ಓಡಲು ಸಿದ್ಧರಾಗಬೇಕು. ಸಿರಿತನದಿಂದ ನಾವು ಹಿಗ್ಗುತ್ತಾ, ಬಡತನದಿಂದ ಕುಗ್ಗುತ್ತಾ ನಾವು ಜೀವಿಸಬಾರದು. ಎಲ್ಲ ಸಂದರ್ಭದಲ್ಲೂ ನಾವು ಆಶೀರ್ವಾದದ ಮಕ್ಕಳಾಗಿ ಜೀವಿಸಬೇಕು. ದೇವರು ನಮಗೆ ಸಿರಿತನವನ್ನು ಅನೇಕ ವಿಧದಲ್ಲಿ, ಅನೇಕ ಕೊಡುಗೆಗಳ ಮೂಲಕವಾಗಿ, ಅನೇಕ ವರಗಳ ಮೂಲಕವಾಗಿ ನಮಗೆ ನೀಡಿದ್ದಾರೆ. ಅವೆಲ್ಲವನ್ನ ನಾವು ದೇವರ ಮಹಿಮೆಗಾಗಿ ಉಪಯೋಗಿಸಬೇಕು. ನೀವು ಯಾವ ಜಾತಿ ಜನಾಂಗದವರಾಗಿರಬಹುದು, ಹಿಂದೂ ಸಹೋದರರಾಗಿರ್ಬೋದು, ಮುಸ್ಲಿಂ ಸಹೋದರರಾಗಿರ್ಬೋದು, ಪಾಶ್ಚಾತ್ಯವಾಗಿರ್ಬೋದು, ಬೌದ್ಧ ಧರ್ಮಿ ಆಗ್ಬೋದು, ಕ್ರೈಸ್ತನಾಗಿರ್ಬೋದು, ಈ ಸಿರಿವಂತ ಬಡತನ ಎಂಬುದಕ್ಕೆ ಜಾತಿ ಇಲ್ಲ, ಯಾವ ಭಾಷೆಗಳು ಬೇಕಿಲ್ಲ. ಮಾನವೀಯತೆಯಲ್ಲಿ ಜೀವಿಸುವಂತಹ ಜೀವನವಾಗಬೇಕು. ನೋಡಿ, ಎಷ್ಟೋ ಜನ ಇದ್ದಾರೆ, ಸಿರಿವಂತಿಕೆಯಲ್ಲಿ ಇದ್ದುಕೊಂಡು ದಾನ ಧರ್ಮ ಮಾಡುವವರು ಇದ್ದಾರೆ. ನೋಡಿ, ನೀವು ನಮ್ಮ ದೇಶದಲ್ಲಿ ನಾವು ನೋಡಿದರೆ ಎಷ್ಟು ಜನ ದೊಡ್ಡ ದೊಡ್ಡ ಸಿರಿವಂತರು ತಮ್ಮ ಆಸ್ತಿಯಲ್ಲಿ ಬಡಬಗ್ಗರಿಗಾಗಿ ತಮ್ಮ ಆಸ್ತಿಯನ್ನು ಬದಿಗುತ್ತಿರುವುದನ್ನು ನಾವು ನೋಡುತ್ತೇವೆ. ಎಷ್ಟು ಜನ ಮಧ್ಯಸ್ಥೆ ಇರುವವರು, ಸಿರಿವಂತರು ಇಲ್ಲದೆ ಬಡವರ ಮಧ್ಯತನದಲ್ಲಿರುವವರನ್ನು ನಾವು ನೋಡುತ್ತೇವೆ. ಹಾಗೂ ಬಡವರನ್ನು ನಾವು ನೋಡುತ್ತೇವೆ. ಎಷ್ಟೋ ಜನ ನೋಡಿ, ಅನಾಥಾಶ್ರಮಗಳನ್ನು ಕಟ್ಟುತ್ತಾ, ವೃದ್ಧಾಶ್ರಮಗಳನ್ನು ಕಟ್ಟುತ್ತಾ, ದೀನಾಶ್ರಮಗಳನ್ನು ಕಟ್ಟುತ್ತಾ ಏನು ಮಾಡ್ತಾ ಇದ್ದಾರೆ? ಮತ್ತವರಿಗೆ ದಾನ ಧರ್ಮಗಳನ್ನು ಮಾಡುತ್ತಾ ಇದ್ದಾರೆ. ಕೆಲವರು ಕಷ್ಟದೇ ಹೋದರೂ ಸಹ ತಮ್ಮ ಕೈಲಾದಂಥ ಸಹಾಯದಿಂದ 5-10 ಜನರಿಗೆ ಆಹಾರವನ್ನು ಕೊಡುತ್ತಾ ಇದ್ದಾರೆ. ಪ್ರಿಯ ಸಹೋದರನೇ, ಸಹೋದರಿಯೇ, ನಮ್ಮ ಬದುಕು ದೇವರು ಕೊಟ್ಟಂತಹ ಬದುಕಾಗಿದೆ. ನಮ್ಮ ಜೀವನ ಆಶೀರ್ವಾದದ ಜೀವನವಾಗಿದೆ. ಆದ್ದರಿಂದ ನಾವು ಸಿರಿತನ ಬಂದಾಗ ಹಿಗ್ಗದೆ, ಬಡತನ ಬಂದಾಗ ಕುಗ್ಗದೆ, ನಿನ್ನಂತೆಯೇ ಪರರನ್ನು ಪ್ರೀತಿಸು ಎಂಬ ವಾಕ್ಯವನ್ನು ಧ್ಯಾನಿಸುತ್ತಾ, ನನ್ನ ಸಿರಿತನವನ್ನು ದೇವರು ಆಶೀರ್ವದಿಸಿದ್ದಾರೆ, ಅದರಿಂದ ನಾನು ಪರರಿಗೆ ಕೊಡುವುದಕ್ಕಾಗಿ ದೇವರು ಈ ಸಿರಿತನವನ್ನು ಕೊಟ್ಟಿದ್ದಾರೆ ಎಂಬ ಸಂತೋಷದಿಂದ ಜೀವಿಸಬೇಕು. ನೋಡಿ, ಎಷ್ಟೋ ಜನ ನಾವು ನೋಡುತ್ತೇವೆ, ರಾಜಕೀಯ ವ್ಯಕ್ತಿಗಳು ಸಾವಿರ ಕೋಟಿ ಹಣಗಳನ್ನು ಸ್ವಿಸ್ ಬ್ಯಾಂಕ್ನಲ್ಲಿಯೋ ಅಲ್ಲಿ ಇಲ್ಲೆಲ್ಲ ಇಟ್ಟಿದ್ದಾರೆ.
ಆದರೆ ಇಂದಿನ ದಿನ ನಮಗೆ 1000 ಕೋಟಿ 500 ಕೋಟಿ ಎಷ್ಟು 1000 ಕೋಟಿ ಇರುವಂತಹ ಕೋಟ್ಯಾಂತರ ಹಣ ಇದ್ದು ಇಂದು ರಾತ್ರಿ ಸತ್ತು ಹೋದರೆ ನಾಳೆ 1000 ಕೋಟಿ ಯಾರ ಪಾಲಿಗೆ? ಅದು ಬರೀ 1000 ಕೋಟಿಗಳಾಗಿ ಒಂದು ಕಡೆ ಇರುತ್ತದೆ. ಕಂಪ್ಯೂಟರ್ ಒಂದು 0 ಸಂಖ್ಯೆ ಆಗಿರುತ್ತದೆ ಅಷ್ಟೇ ಹೊರತು ಅದು ಯಾರಿಗೂ ಉಪಯೋಗವಾಗುವುದಿಲ್ಲ. ಒಂದು ಪಕ್ಷ ನಿಮ್ಮ ಕೈಯಲ್ಲಿ ಆಗಲಿ ನನ್ನ ಕೈಯಲ್ಲಿ ಆಗಲಿ 10-50 ಲಕ್ಷ ಹಣವಿದೆ, ಕೋಟಿ ಹಣ ಇದೆ ಎಂಬುದಾದರೆ ಇಂದು ರಾತ್ರಿ ನಾನು ಮರಣವನ್ನು ಹೊಂದಿದ್ದರೆ ಅದು ಯಾರು ಅನುಭವಿಸುವರು? ನನ್ನದು ಎಂದದ್ದು ಯಾರಿಗೆ? ಚಿಂತಿಸು ನನ್ನ ಸಹೋದರನೇ. ಅದರಿಂದ ಇರುವಾಗಲೇ ನಾವು ದೇವರ ಮಹಿಮೆಗಾಗಿ ಜೀವಿಸಬೇಕು, ದೇವರ ಪ್ರೀತಿಯನ್ನು ಅನುಭವಿಸಿ ಜೀವಿಸಬೇಕು. ಅದರಿಂದ ನಾನು ಸಿರಿತನ ಬಂದಾಗ ದೇವರನ್ನು ಮರೆತು ದೇವರನ್ನು ತೊರೆದು ನಾನು ಪಾಪದ ಜೀವಿತಕ್ಕೆ ಹೋಗಿ ದುಶ್ಚಟಗಳಿಗೆ ಬಲಿಯಾಗಿ ನಶಿಸಿ ಹೋಗುವುದಕ್ಕಿಂತ ಬಡತನವಿರುವಾಗ ದೇವರನ್ನು ಸ್ಮರಿಸುತ್ತಾ ದೇವರನ್ನು ಆರಾಧಿಸುತ್ತಾ ಪರರೊಂದಿಗೆ ಐಕ್ಯತೆಯಿಂದ ಒಂದು ಸೇರುತ್ತಾ ತಾರತಮ್ಯವಿಲ್ಲದೆ ಭಿನ್ನ ಭೇದ ಭಾವವಿಲ್ಲದೆ ನಾವು ಜೀವಿಸಲು ಕಲಿಯಬೇಕು. ಅದಕ್ಕಾಗಿ ದೇವರ ಕೃಪೆಯನ್ನು ನಾವು ಕೇಳಿಕೊಳ್ಳಬೇಕು. ಅದನ್ನು ಬೇರೆ ನಾವು ಆಲಿಸುವ ಧ್ಯಾನಿಸುವ ನಮ್ಮನ್ನು ನಾವು ಕುಳಿತು ಒಂದು ನಿಮಿಷ ನನಗೆ ಇಷ್ಟೆಲ್ಲ ಇದೆ, ಇದೇನು ಮಾಡುವುದು ದೇವ? ನೀ ನನಗೆ ಕೊಟ್ಟಂತಹ ಈ ಹಣ ಆಸ್ತಿಯಲ್ಲಿ ಈ ಉನ್ನತ ಸ್ಥಿತಿಯಲ್ಲಿ ನಾನೇನು ಮಾಡಬೇಕು ಎಂಬ ಪ್ರಶ್ನೆಯನ್ನು ದೇವರ ಮುಂದೆ ಇಡೋಣ. ಏನು ಇಲ್ಲದವನು ದೇವಾ, ನೀನು ನನಗೆ ಏನು ಕೊಡದಿದ್ದರೂ ಹೊಟ್ಟೆ ತುಂಬ ಊಟ ಕೊಟ್ಟಿದ್ದೀಯಾ, ಉಡಲ ಬಟ್ಟೆಯನ್ನು ಕೊಟ್ಟಿದ್ದೀಯಾ, ತಂಗಲು ಒಂದು ಬಾಡಿಗೆ ಮನೆಯಾದರೂ ಕೊಟ್ಟಿದ್ದೀಯಾ, ತಂಗಲು ನನಗೆ ಇರಲು ಒಂದು ಸ್ಥಳವನ್ನು ಕೊಟ್ಟಿದ್ದೀಯಾ, ಸಂತೋಷವಾಗಿರಲು ಕೊಟ್ಟಿದ್ದೀಯಾ, ಒಳ್ಳೆಯ ಆರೋಗ್ಯವನ್ನು ಕೊಟ್ಟಿದ್ದೀಯಾ, ಇದಕ್ಕಿಂತ ಬೇರೇನು ನನಗೇನು ಬೇಕು ಎಂದು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುತ್ತಾ ಜೀವಿಸಬೇಕು. ಹೌದು ಪ್ರಿಯ, ಬಡವರು ಭಾಗ್ಯವಂತರು. ಯೇಸುಸ್ವಾಮಿ ಅಷ್ಟಭಾಗ್ಯಗಳಲ್ಲಿ ಹೇಳುತ್ತಾರೆ, ಮತ್ತಾಯನ ಶುಭ ಸಂದೇಶ 5ನೇ ಅಧ್ಯಾಯದಲ್ಲಿ, ಬಡವರು ಭಾಗ್ಯವಂತರು, ಅವರು ದೇವರನ್ನು ಕಾಣುವರು. ಪ್ರಿಯರೇ, ಆಲಿಸುವ, ದೇವರ ಪ್ರೀತಿಯನ್ನು ಸವಿಯುವ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ನಿಮಗಾಗಿ ಪ್ರಾರ್ಥಿಸುವ ನಿಮ್ಮ ಸೇವಕ ಬ್ರದರ್ ಸಾರಿಯೋ ಪಾಡೋಪುರ. ಪ್ರಾರ್ಥನಾ ಸಹಾಯಕ್ಕಾಗಿ 9902423181. May God bless you. Praise the Lord.